Toon Bells. ಇದಕ್ಕೆ ಮದ್ದು ಕಾಡಲ್ಲೇ ಇತ್ತು, ಆದ್ರೆ ನೀನ್ ಯಾಕೆ ಗುಹೆ ಒಳಗೆ ಹೋಗಕ್ಕೆ ಅಂತ ಹೇಳಿದ್ದು? ಅವನಿಗೆ ಗುಹೆ ಒಳಗಡೆ ಹೋಗ್ಬೇಕಿತ್ತಷ್ಟೇ, ಒಳಗಡೆ ಏನಿದೆ ಅಂತ ನೋಡೋಕೆ ಕ್ಯೂರಿಯಾಸಿಟಿ. ಗ್ರೀನ್ಲ್ಯಾಂಡ್ ಕಾಡಲ್ಲಿ ಒಂದು ನದಿಯ ಬಳಿ ರಹಸ್ಯಮಹಿ ಗುಹೆಯೊಂದು ಇತ್ತು. ಅದನ್ನ ಮಾಯಾ ಗುಹೆ ಅಂತ ಏನಕ್ ಕರೀತಾರಂದ್ರೆ ಯಾರಿಗೂ ಅದ್ರೊಳಗಡೆ ಹೋಗುವ ಅನುಮತಿ ಇರ್ಲಿಲ್ಲ. ಮಿಂಕು ಕೊಕ್ಕರೆಯ ಮನೆ ಆ ಗುಹೆಯ ಪಕ್ಕದಲ್ಲೇ ಇತ್ತು. ಅದರಿಂದ ಯಾವಾಗ್ಲೂ ಆ ಗುಹೆಯನ್ನು ರಕ್ಷಣೆ ಮಾಡ್ತಿರುತ್ತದು. ಮತ್ತೆ ಅಲ್ಲೇ ಪಕ್ಕದಲ್ಲಿ ಮೋಂಟು ಕೋತಿ ಮಿಂಕು ಕೊಕ್ಕರೆಯ ಪಕ್ಕ ದೋಸ್ತ ಆಗಿರ್ತಾನೆ. ಅವನ್ ಕೂಡ ಅಲ್ಲೇ ಇರ್ತಿದ್ದ. ಒಂದಿನ ಕಾಲು ನರಿ ತುಂಬಾ ಕಿರ್ಚ್ತಾ ಇರುತ್ತೆ. ಅದರಿಂದ ಎಲ್ಲರೂ ಎದ್ದು ಬಿಡ್ತಾರೆ. ತುಂಬಾ ನೋಯ್ತಿದೆ. ಅರೆ, ಇದಂತೂ ಕಾಲು ತೋಳ ಅಲ್ವಾ? ಇವನ್ ಯಾಕೆ ಹೀಗ್ ಬೊಬ್ಬೆ ಹೊಡಿತಿದ್ದಾನೆ? ಸ್ವಲ್ಪತ್ತಲ್ಲೇ ಆನೆ, ಜಿಂಕೆ, ಜಿರಾಫ್, ಜೇಬ್ರಾ, ನರಿ ಮತ್ತೆ ಹದ್ದು ಅಲ್ಲಿಗೆ ಬಂದ್ಬಿಡ್ತವೆ. ಅವ್ರು ನೋಡ್ತಾರೆ, ಪಾಪ ಕಾಲು ಕೆಳಗಡೆ ಬಿದ್ದು ನರ್ಲಾಡ್ತಾ ಇರ್ತಾನೆ. ನನಗೆ ಅನ್ಸುತ್ತೆ ಇವನಿಗೆ ಹುಷಾರಿಲ್ಲ. ಡಾಕ್ಟರ್ ಮೊಲನ ಈಗ್ಲೇ ಕರ್ಕೊಂಬರ್ತೇನೆ. ತಕ್ಷಣ ಜಿಂಕೆ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ. ಮತ್ತೆ ಡಾಕ್ಟರ್ ಆದ ಮೊಳ ತಕ್ಷಣ ಅವನ್ಗೆ ಚಿಕಿತ್ಸೆ ಕೊಡ್ತಾನೆ. ಏ ಕಾಲು, ನಿನ್ನೆ ಏನ್ ತಿಂದೆ? ನಿನ್ನೆ ಒಂದು ಹಕ್ಕಿ ತಿಂದಿದ್ದೆ. ನನಗದು ಗಾರ್ಡನ್ ಅಲ್ಲಿ ಸಿಕ್ಕಿತ್ತು. ಆ ಹಕ್ಕಿ ತುಂಬಾ ದಿನದಿಂದಲ್ಲಿರ್ಬೇಕು. ಸತ್ತಿತ್ತದು. ಅದನ್ನ ನೀನ್ ತಿಂದು ನಿನಗೆ ಇನ್ಫೆಕ್ಷನ್ ಆಗಿದೆ. ಡಾಕ್ಟ್ರೇ, ಹೇಗಾದ್ರೂ ಮಾಡಿ ನನ್ನನ್ನ ಕಾಪಾಡಿ. ನಿನ್ನನ್ನ ಸರಿ ಮಾಡೋಕೆ ನನಗೆ ಗಿಡಮೂಲಿಕೆ ಬೇಕು. ಅದು ಆ ಗುಹೆಯ ಒಳಗಿದೆ. ಅದರ ಒಳಗೆ ಮಿಂಕು ಮಾತ್ರ ಹೋಗಕ್ ಸಾಧ್ಯ ಅಲ್ವೋ? ನಿಮ್ಮ ತೋಳದ ಜೀವ ಕಾಪಾಡಬೇಕು ಅಂದ್ರೆ ನಾನಲ್ಲಿಗೆ ಹೋಗ್ಲೇಬೇಕು. ನಡೀರಿ, ಅಲ್ಲಿಗೆ ಹೋಗೋಣ. ಎಲ್ಲಾ ಜಂತುಗಳು ಮತ್ತೆ ಡಾಕ್ಟರ್ ಜೊತೆಗೆ ಆ ಮಾಯಾ ಗುಹೆ ಬಳಿ ಹೋಗ್ತಾರೆ. ಮತ್ತೆ ಮಿಂಕು ಕೊಕ್ಕೆರೆಗೆ ನಡೆದ ವಿಷಯವನ್ನು ಹೇಳ್ತಾರೆ. ಈ ಗುಹೆಯಲ್ಲಿ ಅಂತ ಏನು ಗಿಡಮೂಲಿಕೆ ಇಲ್ಲ. ಅದನ್ನು ನೋಡೋ ಕೆಲಸ ನಂದು. ನನ್ನ ಒಳಗೋಗಕ್ ಬಿಡು. ತೋಳಕ್ ಹೊಟ್ಟೆ ನೋವಾದ್ರೆ ನಾನೇ ಟ್ರೀಟ್ಮೆಂಟ್ ಕೊಡ್ತೀನ್ರಪ್ಪ. ಬನ್ನಿ ನನ್ನ ಜೊತೆಗೆ. ಬೇಗ ನಡಿ, ಅವನು ತುಂಬಾ ನೋವಲ್ಲಿದ್ದಾನ. ಏ ಮೋಂಟು, ಗುಹೆ ಕಡೆ ಸ್ವಲ್ಪ ಜೋಪಾನ. ನಾನು ಹೋಗಿ ಬರ್ತೀನಿ. ನಡೀರಪ್ಪ, ನಡೀರಿ. ಮಿಂಕು ಅವ್ರನ್ನ ಒಂದು ಕಪ್ಪು ತೋಟಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಅವ್ರಿಗೆ ಬೇಕಾದ ಗಿಡಮೂಲಿಕೆಗಳನ್ನು ಕೊಡುತ್ತೆ. ಅದನ್ನ ನೋವಿನಿಂದ ನರ್ಲಾಡ್ತಿದ್ದ ಕಾಲು ತಿಂತಾನೆ. ತಕ್ಷಣ ಅವನ್ಗೆ ಆ ನೋವಿನಿಂದ ವಿಮುಕ್ತಿ ಸಿಗುತ್ತೆ. ಇದಕ್ಕೆ ಮದ್ದು ಕಾಡಲ್ಲೇ ಇತ್ತು, ಆದ್ರೆ ನೀನ್ ಯಾಕೆ ಗುಹೆ ಒಳಗೆ ಹೋಗಕ್ಕೆ ಅಂತ ಹೇಳಿದ್ದು? ಅವನಿಗೆ ಗುಹೆ ಒಳಗಡೆ ಹೋಗ್ಬೇಕಿತ್ತಷ್ಟೇ, ಒಳಗಡೆ ಏನಿದೆ ಅಂತ ನೋಡೋಕೆ ಕ್ಯೂರಿಯಾಸಿಟಿ. ಅದನ್ ಕೇಳಿಸ್ಕೊಂಡ್ ಎಲ್ಲಾ ಜಂತುಗಳು ಡಾಕ್ಟರ್ನ ಏನೇನೋ ಬೈಯಕ್ಕೆ ಶುರು ಮಾಡ್ತಾರೆ. ಅವನು ಏನು ಮಾತಾಡದೆ ನಿಂತ್ಕೊಂಡ್ಬಿಡ್ತಾನೆ. ಒಂದಿನ ಶೇರ್ಖಾನ್ ಎಲ್ಲಾರ್ನೂ ಸಭೆಗೆ ಕರೆದಿರ್ತಾನೆ. ಒಂದು ಬಗೀರ ಅಲ್ಲಿಗೆ ಬರ್ತಾನೆ. ಶೇರ್ ಖಾನ್, ನಿನ್ನ ಕಾಡಿಗೆ ದೊಡ್ಡ ಸಮಸ್ಯೆ ಬರಕ್ಕಿದೆ. ಏನ್ ಹೇಳ್ತಿದ್ಯಾ ನೀನು? ನಿನ್ನ ಕಾಡಲ್ಲಿರೋ ಮಿಂಕು ಇದಾನಲ್ಲ, ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾನೆ. ಏನ್ ಹೇಳ್ತಿದ್ಯಾ ನೀನು? ನಾನ್ ನಿಜ ಹೇಳ್ತಾ ಇದ್ದೀನಿ. ಅವನು ಆ ಗುಹೆ ಒಳಗಡೆ ಯಾರನ್ನು ಹೋಗಕ್ ಬಿಡಲ್ಲ. ಯಾಕೆ ಗೊತ್ತಾ? ಅಲ್ಲೊಬ್ಬ ರಾಕ್ಷಸ ಇದ್ದಾನೆ. ಅವನೇ ಅದನ್ನ ನೋಡ್ಕೊಳ್ತಾ ಇರೋದು. ಅವನಿಗೆ ಈ ಕಾಡು ಬೇಕು, ಅದಕ್ಕೆ ಅವನು ಅಲ್ಲಿ ಅದನ್ನ ಸಾಕ್ತಿರೋದು. ನಾಳೆಗೆ ಅವನು 2 ವರ್ಷ ಆಗ್ತಾನೆ. ಆ 1 ವಾರ ಮಾತ್ರ ಅವನಲ್ಲಿ ಊಟ ಮಾಡ್ತಾ ಇರ್ತಾನೆ ಒಳಗಡೆ. ಮತ್ತೆ ಅವನಿಗೆ ಫೇವ್ರೇಟ್ ಅಂದ್ರೆ ಏನು ಗೊತ್ತಾ? ಪ್ರಾಣಿಗಳ ಮಾಂಸ. ಅದನ್ನ ಕೊಡೋದು ಮಿಂಕುನೇ. ಮತ್ತವನು 8ನೇ ದಿನ ಹೊರಗಡೆ ಬಂದಾಗ ನಿನ್ನನ್ನೇ ಹೊಡೆದು ಕೊಂದ್ಬಿಡ್ತಾನೆ. ಮತ್ತೆ ಮಿಂಕು ಈ ಕಾಡಿನ ರಾಜ ಆಗೋಗ್ತಾನೆ. ನೀವೆಲ್ಲ ಅವರಿಬ್ಬರ ಸೇವೆ ಮಾಡ್ಕೊಂಡಿರಿ. ನಾನಿದನ್ನೆಲ್ಲ ನಂಬೋದೇ ಇಲ್ಲ. ನೀನು ಮುಚ್ಕೊಂಡಿಲ್ಲಿಂದ ಹೊರಟೋಗೀಗ. ಸರಿ, ನಾನು ಹೋಗ್ತೀನಿ. ನಿನಗೆಲ್ಲ ಅದ ನಂತರ ಬುದ್ಧಿ ಬರುತ್ತೆ. ನೋಡ್ತಾ ಇರು ನೀನು.
ಹಂಗಂತ ಹೇಳಿ ಆ ಬಗೀರ ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿನ ಚೋಟು ಜಿಂಕೆ ಅದರ ಮನೆ ಬಳಿ ಹೋಗುತ್ತೆ. ಆಗ ಅಲ್ಲಿ ಅದರ ಮಗು ಕಾಣಿಸ್ದೆ ಹೋಗ್ಬಿಟ್ಟಿರುತ್ತೆ. ಅರೆ, ನನ್ನ ಮಗು ಎಲ್ಲಿ? ಅದರ ಮಗು ಮಲಗಿದ್ದ ಜಾಗದಲ್ಲಿ ಕೊಕ್ಕರೆಯ ಒಂದು ರೆಕ್ಕೆ ಬಿದ್ದಿರುತ್ತೆ. ಶೇರ್ ಖಾನ್, ನನ್ನ ಮನೆಯಿಂದ ನನ್ನ ಮಗ ಮಾಯ ಆಗಿದ್ದಾನೆ. ಮತ್ತೆ ನನ್ನ ಮನೆಯಲ್ಲಿ ಮಿಂಕುವಿನ ರೆಕ್ಕೆಯ ಗರಿ ಸಿಕ್ಕಿದೆ. ಅಂದ್ರೆ ಅದನ್ನ ಅವನೇ ಮಾಡಿದ್ದು? ಇಲ್ಲ, ನಾನು ಹೀಗ್ ಮಾಡಕ್ ಸಾಧ್ಯನೇ ಇಲ್ಲ. ಅವರ ಮಧ್ಯೆ ತುಂಬಾನೇ ಜಗಳ ಆಗತ್ತೆ. ಮಿಂಕು ಕೊಕ್ಕರೆ ಮೇಲೆ ಅನುಮಾನ ಪಡೋದು ಸರಿ ಇಲ್ಲ ಅಂತ ಎಲ್ಲ ಜಂತುಗಳು ಅನ್ಕೋತಾವೆ. ಈ ಘಟನೆ ನಡೆದ ನಂತರ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲಾರ ಮನೆಗಳಲ್ಲಿ ಜಂತುಗಳು ಮಾಯ ಆಗ್ಬಿಡ್ತಾ ಇದ್ರು. ಮತ್ತೆ ಎಲ್ಲಾರ ಮನೆಯಲ್ಲಿ ಈ ಕೊಕ್ಕರೆಯ ಒಂದು ರೆಕ್ಕೆ ಇರ್ತಿತ್ತು. ಕಾಡಿನ ಎಲ್ಲ ಜಂತುಗಳು ಈಗ ಯೋಚನೆಗೆ ಒಳಗಾಗ್ಬಿಡ್ತಾರೆ. ಮಿಂಕು, ಯಾವ ಮನೆಯಿಂದ ಪ್ರಾಣಿ ಮಾಯ ಆಗ್ತಿದ್ಯೋ ಅಲ್ಲಿ ನಿನ್ನ ಗರಿ ಸಿಗ್ತಾ ಇದೆ. ಇದು ಸರಿಯಲ್ಲ. ಇದನ್ನ ನೀನೇ ಮಾಡಿರೋದಂತ ಒಪ್ಕೋ. ಅದನ್ ಕೇಳಿಸ್ಕೊಂಡು ಈ ಮಿಂಕು ಕೊಕ್ಕರೆಗೆ ಪಾಪ ನಂಬಕ್ಕೇನೆ ಆಗ್ತಾ ಇಲ್ಲ. ಮಿಂಕುನ ಕಾರಾಗೃಹದಲ್ಲಿ ಬಂಧನ ಮಾಡಿ. ಪಾಪ ಅದನ್ನ ಕರ್ಕೊಂಡೋಗಿ ಜೈಲಲ್ಲಿ ಅವರು ಬಂಧಿಸ್ಬಿಡ್ತಾರೆ. ಇನ್ನೊಂದ್ ಕಡೆ ಕೋತಿ ಮಾತ್ರ ಯಾರಿಗೂ ಗೊತ್ತಿಲ್ದೆ ಅವನ್ಗೆ 2 ಸಲ ಊಟ ತಂದ್ಕೊಟ್ಟು ಹೋಗ್ತಿತ್ತು. ಆದ್ರೆ ವಿಚಿತ್ರ ಏನಂದ್ರೆ ಈಗ ಆ ಕಾಡಲ್ಲಿ ಯಾವ ಜಂತುನೂ ಮಾಯ ಆಗ್ತಾ ಇಲ್ಲ. ಆ ಬಗೀರನಿಗೆ ಒಳ್ಳೇದಾಗ್ಲಿ, ಅವನೇ ಬಂದು ಈ ವಿಷಯ ನಮ್ಗೆ ಹೇಳಿದ್ದಲ್ಲ. ಇಲ್ಲ ಅಂದ್ರೆ ಆ ಕಿಡ್ನಾಪಿಂಗ್ ನ ನಾವು ನಿಲ್ಸಕ್ಕೆ ಆಗ್ತಿರ್ಲಿಲ್ಲ. ಆಗ ಬಗೀರ ಒಂದು ಬೇಟೆಗಾರನ ಜೊತೆಗೆ ಅಲ್ಲಿಗೆ ಬರ್ತಾನೆ. ಅರೆ, ಇದೊಬ್ಬ ಬೇಟೆಗಾರ. ಏ ಬಗೀರ, ಏನ್ ಮಾಡ್ತಿದ್ಯೋ ಇವನ್ ಜೊತೆ? ಏ ಬಗೀರ, ನನ್ನವನು. ನಾನೇನ್ ಹೇಳ್ತೀನೋ ಅದನ್ನೇ ಮಾಡ್ತಾನೆ. ಅಂದ್ರೆ ನಾನು ಕಪ್ಪು ಸಮಾಜದ ಬೇಟೆಗಾರ. ನನ್ನ ತಂದೆ ಒಂದು ಯಂತ್ರ ಮಾಡಿದ್ರು. ಅದರಿಂದ 5 ಬೇಟೆನ ಜೊತೆಗೆ ಮಾಡ್ಬೋದಿತ್ತು. ಅವರು ಅದರಿಂದ ತುಂಬ ಬೇಟೆ ಮಾಡಿದ್ರು. ಅದರಿಂದ ಪ್ರಾಣಿಗಳಿಗೆಲ್ಲರಿಗೆ ತುಂಬ ಸಮಸ್ಯೆ ಇತ್ತು. ಅವರನ್ನು ತಡೆಯೋದು ಸಾಧ್ಯನೇ ಇರಲಿಲ್ಲ. ಅವರ ಸಮಸ್ಯೆಯಿಂದಾಗಿ ಒಬ್ಬ ಸಿದ್ಧ ಕರಡಿ ಬಾಬಾ ನಮಗೆ ಹೇಳಿದ್ದ, ನಮ್ಮ ಸಂಘದ ಮೇಲೆ ಶಾಪ ಇದೆ ಅಂತ. ನಮ್ಮ ಸಮಾಜದವರನ್ನ ಯಾವುದೇ ಕೊಕ್ಕರೆ ಹೇಗೂ ಆರಾಮಾಗಿ ಸಾಯಿಸ್ಬೋದು ಅಂತ. ಅದಾದ ನಂತರ ಮಿಂಕುನ ತಂದೆ ನನ್ನ ತಂದೆನ ಕೊಂದಿದ್ರು. ಮತ್ತೆ ಆ ಯಂತ್ರನ ಆ ಗುಹೆಯಲ್ಲಿ ಇಟ್ಟಿದ್ರು. ಮೊದಲು ಮಿಂಕುನ ತಂದೆ ಅಲ್ಲಿ ನೋಡ್ಕೊಳ್ತಿದ್ರು. ಈಗ ಮಿಂಕು ನೋಡ್ಕೊಳ್ತಿದ್ದಾನೆ. ನಾನು ಪ್ರತಿಜ್ಞೆ ಮಾಡಿದ್ದೆ, ನನ್ನ ತಂದೆಯ ಸಾವಿನ ರಿವೆಂಜ್ ತಕೊಂಡು ಆ ಯಂತ್ರನ ನಾನು ಅಲ್ಲಿಂದ ಹೊರಗೆ ತೆಗಿತೀನಿ ಅಂತ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಜಂತುಗಳು ಒಬ್ಬರ ಮುಖನ ಒಬ್ರು ನೋಡ್ಕೊಳ್ತಾರೆ. ಈಗ ಅವ್ರು ಎಲ್ಲರಿಗೂ ತುಂಬಾನೇ ಭಯ ಉಂಟಾಗ್ಬಿಟ್ಟಿರುತ್ತೆ. ಅದಕ್ಕೆ ನಿನ್ನ ಪ್ರಾಣಿಗಳನ್ನ ನಾನು ಮಾಯ ಮಾಡಿದೆ. ಅದು ಮಿಂಕುಗೆ ತಿರುಗೋ ಹಾಗೆ ಮಾಡಿದೆ. ಅದನ್ನ ಕಪ್ಪು ಕೋಣೆಲಾಕ್ತೆ. ನಾನೀಗ ಯಂತ್ರನ ತೆಗಿತೀನಿ. ಮತ್ತೆ ಇಲ್ಲೆಲ್ಲ ನಾನೇನೆ ರಾಜ ಆಗೋದು. ಅದನ್ ಕೇಳಿಸ್ಕೊಂಡು ಜಂತುಗಳಿಗೆ ಎಲ್ಲರಿಗೂ ಕೈ ಕಾಲ್ ನಡ್ಕ ಶುರು ಆಗ್ಬಿಡುತ್ತೆ. ಆಗ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ. ನೆಗಾಡ್ಬೇಡ ಮಚ್ಚ ನೀನು. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲಾರು ತಿರುಗಿ ನೋಡ್ತಾರೆ. ಅಲ್ಲಿ ಮೋಂಟು ಕೋತಿ ಕೊಕ್ಕರೆಯ ಜೊತೆಗೆ ಅಲ್ಲಿ ಬಂದು ನಿಂತ್ಕೊಂಡಿರ್ತಾನೆ. ಮಿಂಕು ಬಂದ. ನನ್ನ ಫ್ರೆಂಡ್ ಮೇಲೆ ನನಗೆ ನಂಬಿಕೆ ಇತ್ತು. ಅದಕ್ಕೆ ಇವತ್ತು ನಾನು ಅವನನ್ನು ಬಿಡುಗಡೆ ಮಾಡಿದೆ. ಮತ್ತೆ ಕಾಯ್ತಾ ಇದ್ದೆ ಈ ಬಗೀರನ್ ನಿಜ ರೂಪ ಎಲ್ರಿಗೂ ಕಾಣ್ಲಿ ಅಂತ. ಈಗ ಬಂದಾಯ್ತು. ಬಗೀರ, ರಹಸ್ಯಮಯ ಗುಹೆಗೆ ಹೋಗೋಣ. ಬೇಟೆಗಾರ ಮತ್ತು ಬಗೀರ ಆ ಗುಹೆ ಕಡೆಗೆ ಓಡ್ತಾರೆ. ಹಿಂದ್ಗಡೆ ಜಂತುಗಳು ಕೂಡ ಓಡಕ್ ಶುರು ಮಾಡ್ತವೆ. ಕೊಕ್ಕರೆ ವೇಗವಾಗಿ ಹಾರ್ಕೊಂಡ್ ಬರುತ್ತೆ. ಬೇಟೆಗಾರನ ತಲೆ ಮೇಲೆನೆ 2 ಸಲ ಹೋಗಿ ಚುಚ್ಚಿಬಿಡುತ್ತೆ. 2 ಸಲ ಅದು ಚುಚ್ಚಿದ್ದಕ್ಕೇನೆ ಬೇಟೆಗಾರನಿಗೆ ತುಂಬಾನೇ ನೋವಾಗ್ಬಿಡುತ್ತೆ. ನನಗೆ ಏನಾಗ್ತಾ ಇದೆ? ಅದು ಶಾಪದ ಇಫೆಕ್ಟು ಸರ್.
ನಾನಿಲ್ಲಿ ನಿಂತ್ರೆ ಇವನು ನನ್ನ ಕೊಂದಾಕ್ತಾನೆ. ಓಡೋ ಓಡಿ ಯಜಮಾನ್ರೆ, ಓಡಿ. ಅವರಿಬ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಮಿಂಕು ನಮ್ಮನ್ನ ಕಾಪಾಡ್ದ. ಮಿಂಕು, ನಮ್ಮನ್ನ ಕ್ಷಮಿಸ್ಬಿಡು. ನಮಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ಇವತ್ ನೀನ್ ಇರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಮಾಯ ಆಗ್ತಾ ಇದ್ವಿ. ಪರವಾಗಿಲ್ಲ ಶೇರ್ ಖಾನ್, ನಿಮ್ಮಿಂದ ಏನು ತಪ್ಪಾಗಿಲ್ಲ. ಅದರ ನಂತರ ಮಿಂಕು ಕೊಕ್ಕರೆ ಮತ್ತೆ ಆ ರಹಸ್ಯಮಹಿ ಗುಹೆಗೆ ಕಾವಲು ಕಾಯ್ತಾ ಇರುತ್ತೆ. ಈಗ ಆ ಕಾಡಲ್ಲಿ ಅದಕ್ಕೆ ಮರ್ಯಾದೆ ಇನ್ನೂ ಹೆಚ್ಚಾಗಿರುತ್ತೆ. ಏನು ಅಮ್ಮ ಇಲ್ಲ ಅಲ್ವಾ? ಇನ್ನು ನಾನೇ ಇದ್ರ ಮಾಲೀಕ. ಇನ್ನು ನಿಂಗಿಲ್ಲಿ ಜಾಗ ಇಲ್ಲ. ನೀನೊಂದು ಅಣ್ಣನಾಗಿದ್ದು ನನ್ನನ್ ಯಾಕೆ ಮನೆಯಿಂದ ಕಳಿಸ್ತಿದ್ಯಾ? ತೆಗಿತಾ ಇದ್ದೀನಿ. ಇಲ್ಲಿಂದ ಹೊರಟೋಗು ನೀನೀಗ. ಮತ್ತೆ ನಾನೇ ಇಲ್ಲಿರೋದು. ಚಿಂಕಿ ಪಕ್ಷಿಯ ಮನೆ ಆ ಕಾಡಿನಲ್ಲೇ ಎಲ್ಲರಿಗಿಂತ ತುಂಬಾ ಸುಂದರವಾದ ಮನೆಯಾಗಿತ್ತು. ಪಕ್ಷಿಗಳೆಲ್ಲಾನು ಗೂಡಿನಲ್ಲಿ ಜೀವಿಸ್ತಿದ್ವು. ಆದ್ರೆ ಚಿಂಕಿ ಪಕ್ಷಿ ಮಾತ್ರ ಸುಂದರವಾದ ಮನೆಯಲ್ಲಿ ಮಕ್ಕಳ ಜೊತೆ ಜೀವಿಸ್ತಿತ್ತು. ಮಗಳ ಹೆಸರು ಟೀನು ಮತ್ತೆ ಮಗನ ಹೆಸರು ರಿಂಕು. ಒಂದಿನ ಅವರಮ್ಮ ಅವ್ರಿಗೋಸ್ಕರ ಆಹಾರ ತರೋದಕ್ಕಂತ ಹೋಗ್ತಾಳೆ. ಆದರೆ ಸಾಯಂಕಾಲದವರೆಗೂ ಅವಳು ತಿರುಗಿ ಬರೋದೇ ಇಲ್ಲ. ಅಮ್ಮ ಬರ್ದೇ ಇರೋ ಕಾರಣದಿಂದ ಅವಳು ಅಳಕ್ ಶುರು ಮಾಡ್ತಾಳೆ. ಅವಳಿಗೆ ಅಮ್ಮ ಇಲ್ದೇ ಇರೋದ್ರಿಂದ ತುಂಬಾ ಬೇಜಾರಾಗತ್ತೆ. ಅಷ್ಟರಲ್ಲೇ ಅವರ ಅಣ್ಣ ಅಲ್ಲಿಗೆ ಬರ್ತಾನೆ. ಅಣ್ಣ, ಹೆಂಗೋ ನೀನ್ ಬಂದ್ಬಿಟ್ಯಾ? ಅಮ್ಮ ಬೆಳಗ್ಗೆ ಹೋದವಳು ಇನ್ನೂ ಬಂದೇ ಇಲ್ಲ. ದಯವಿಟ್ಟು ಅಮ್ಮ ಎಲ್ಲಿದ್ದಾಳೋ ಹುಡ್ಕೊಂಡ್ ಬಾ. ಅರೇ, ಅದು ಅಮ್ಮ, ಮಗು ಅಲ್ಲ. ಬರ್ತಾರವ್ರು. ಅಷ್ಟರಲ್ಲೇ ಹದ್ದು ಅಲ್ಲಿಗೆ ಬರುತ್ತೆ. ಮಕ್ಕಳೇ, ನಾನಿಲ್ಲಿಗೆ ಬಂದಿರೋದು ಹೇಳಲಿಕ್ಕೆ ನಿಮ್ಮಮ್ಮ ಇನ್ನಿಲ್ಲ. ನನ್ನ ಕಣ್ಣೆದುರಿಗೇನೆ ಒಂದು ಬೆಕ್ಕವಳನ್ನು ಹೊಡಿತು. ದಯವಿಟ್ಟು ಹಂಗೆ ಹೇಳ್ಬೇಡ ಮಾಮ. ಇದೇ ನಿಜ ಮಕ್ಕಳೇ, ನೀವು ಜಾಗ್ರತೆಯಾಗಿರಿ. ಹಂಗಂತೇಳಿ ಹದ್ದು ಅಲ್ಲಿಂದ ಹರ್ಕೊಂಡು ಹೋಗ್ಬಿಡುತ್ತೆ. ಏನು ಅಮ್ಮ ಇಲ್ಲ ಅಲ್ವಾ? ಇನ್ನು ನಾನೇ ಇದ್ರ ಮಾಲೀಕ. ಇನ್ನು ನಿಂಗಿಲ್ಲಿ ಜಾಗ ಇಲ್ಲ. ನೀನೊಂದು ಅಣ್ಣನಾಗಿದ್ದು ನನ್ನನ್ ಯಾಕೆ ಮನೆಯಿಂದ ಕಳಿಸ್ತಿದ್ಯಾ? ತೆಗಿತಾ ಇದ್ದೀನಿ. ಇಲ್ಲಿಂದ ಹೊರಟೋಗು ನೀನೀಗ. ಮತ್ತೆ ನಾನೇ ಇಲ್ಲಿರೋದು. ಟೀನು ಪಾಪ ಅಳ್ತಾ ಮನೆಯನ್ನು ಬಿಟ್ಟು ಹೋಗ್ಬಿಡುತ್ತೆ. ರಿಂಕು ಪಕ್ಷಿ ಅದರ ಮನೆಯಿಂದ ಬಂದು ಅದು ಅದರ ಸ್ನೇಹಿತರ ಜೊತೆ ಚೆನ್ನಾಗಿ ಸುತ್ತಾಡತ್ತೆ. ಅದು ಮಾತ್ರ ಅಲ್ಲದೆ ಕಳ್ತನ ಮಾಡ್ಕೊಂಡು ತಿನ್ನಕ್ ಶುರು ಮಾಡುತ್ತೆ. ಇದೇ ತರ ಅದರ ಜೀವನ ದಿನ ಇರುತ್ತೆ. ಅದನ್ಕೊಳತ್ತೆ ಇನ್ಮೇಲೆ ಅದ್ರ ಲೈಫಲ್ಲಿ ಕಷ್ಟನೇ ಬರೋದಿಲ್ಲ, ತುಂಬಾ ಜಾಲಿಯಾಗಿರ್ಬೋದು ಅಂತ. ಆದ್ರೆ ಒಂದಿನ ರಿಂಕು ಹಕ್ಕಿ, ರಿಂಕು ಹಕ್ಕಿ, ಅದು ಮನೆಯಿಂದ ಆಚೆ ಬಂದು ನೋಡುತ್ತೆ. ಅಲ್ಲಿ ಮೋಂಟು ಕೋತಿ ಅದರ ಕೈಯಲ್ಲೊಂದು ಲೆಟರ್ ಅನ್ನ ಎತ್ಕೊಂಡು ಬಂದು ನೋಡುತ್ತೆ. ಅಲ್ಲಿ ಶೇರ್ ಖಾನಿನ ಜೊತೆಗೆ ಬೇರೆ ಕಾಡಿನ ಜಂತುಗಳು ಕೂಡ ಅಲ್ಲಿದ್ವು. ಶೇರ್ ಖಾನ್ ನೀವಾ? ರಿಂಕು, ಈ ಮೋಂಟು ಕೈಯಲ್ಲಿ ಒಂದ್ ಲೆಟರ್ ಇದೆಯಲ್ಲ, ಇದು ನಿನ್ನ ಅಮ್ಮನ ವಿಲ್ಲು. ಕೆಲವು ತಿಂಗಳ ಹಿಂದೆ ಅವರು ಬರ್ದಿದ್ದು. ವಿಲ್ಲ? ಪಕ್ಷಿಗಳಿಗೆ ಏನ್ ವಿಲ್ ಇರುತ್ತೆ ಬಿಡಿ ಸರ್. ಇರ್ಲಿ, ಹೇಳಿ ನೀವೀಗ. ನಾನು ಚಿಂಕಿ ಹಕ್ಕಿ. ನನ್ನ ಮಗನ ದುರ್ವ್ಯವಹಾರದಲ್ಲಿ ನಾನು ಖುಷಿಯಾಗಿಲ್ಲ. ನನಗ್ ಡೌಟ್ ಇದೆ. ನಾನು ಸತ್ತ ನಂತರ ನನ್ನ ಮಗನನ್ನ ಏನ್ ಮಾಡ್ತಾನೋ ಅಂತ ಡೌಟ್ ಇದೆ. ಅದಕ್ಕೆ ನಾನು ಈ ವಿಲ್ ಮಾಡ್ತಿರೋದು. ನಾನು ಸತ್ತ ನಂತರ ನನ್ನ ಮಗ ಈ ಮನೇಲಿ ಇರಬೇಕು ಅಂದ್ರೆ ನನ್ನ ಮಗಳನ್ನು ಕೂಡ ಅವನ ಜೊತೆಗೇನೆ ಇಡಬೇಕು. ಒಳ್ಳೆಯ ಅಣ್ಣನಾಗಿ ಅವನಿರ್ಬೇಕು. ಅವನಿಲ್ಲಿ ಒಬ್ಬನೇ ಇದ್ದ ಅಂದ್ರೆ ಈ ಮನೆಯನ್ನು ಅವನಿಂದ ತಕೊಳ್ಬೇಕು. ಮತ್ತು ಅನಾಥ ಪಕ್ಷಿಗಳಿಗೆ ಕೊಡಬೇಕು. ಅಯ್ಯೋ ದೇವ್ರೆ! ಹೇಳು, ಎಲ್ಲಿದ್ದಾಳೆ ನಿನ್ ತಂಗಿ? ಅವಳು ಅವಳ ಫ್ರೆಂಡಿನ ಮನೆ ಇರಬೇಕು. ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ನಿನ್ನ ತಂಗಿನೂ ಇರ್ಬೇಕು. ಇಲ್ಲ ಅಂದ್ರೆ ಇದನ್ನ ಅನಾಥ ಪಕ್ಷಿಗಳಿಗೆ ಕೊಟ್ಬಿಡ್ತೀವಿ. ಇಲ್ಲ ಇಲ್ಲ, ನಾನ್ ಕರ್ಕೊಂಡ್ ಬರ್ತೀನಿ ಅವಳನ್ನ. ತಕೊಂಡ್ ಬಾ. ಇಲ್ಲ ನಾಳೆ ಮೋಂಟು ಬರ್ತಾನಿಲ್ಲಿಗೆ ನೋಡಕ್ಕೆ. ಅರೇ, ಏನಪ್ಪ ಈ ಸಮಸ್ಯೆ? ಅವಳನ್ನೀಗ ಹುಡ್ಕೊಂಡ್ ತರ್ಬೇಕು. ರಿಂಕು ಪಕ್ಷಿ ಟೀನುವನ್ನು ಹುಡುಕೋತಾ ಹೋಗ್ತಾನೆ. ತುಂಬಾ ಹೊತ್ತು ಅವನು ಹುಡುಕಿದ ನಂತರ ಅವನಿಗೆ ಒಂದು ಸೌಂಡ್ ಕೇಳ್ಸತ್ತೆ. ಅರೇ ವಾ, ಎಷ್ಟು ಸ್ವಾದಿಷ್ಟವಾದ ಮಾವಿನಕಾಯಿ! ಇವತ್ತು ತುಂಬಾ ಒಳ್ಳೆಯ ದಿನ. ಆಹಾ! ಅರೆ, ಇದಂತೂ ಟೀನು. ರಿಂಕು ಪಕ್ಷಿ ಅದರ ಬಳಿ ಹೋಗುತ್ತೆ. ಟೀನು, ನನ್ನ ಪ್ರೀತಿಯ ತಂಗಿ, ಎಷ್ಟು ದಿನದಿಂದ ಹುಡುಕ್ತಿದ್ದೀನಿ ನಿನ್ನ. ನೀನ್ ಸಿಕ್ಬಿಟ್ಟೆ. ಅಯ್ಯಪ್ಪ!
ಅರೆ ಹೋ ತಂಗಿ ಅಣ್ಣ, ನನ್ನ ಹೆಸರು ಟೀನು ಅಲ್ಲ, ನನ್ನ ಹೆಸರು ಮಿನ್ನು. ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ. ಅಂದ್ರೆ ಇವಳು ಟೀನು ಹಾಗೆ ಕಾಣ್ತಾಳೆ. ನೋಡು, ನಿನಗೆ ನನ್ನ ಹತ್ರ ಒಂದೊಳ್ಳೆ ಆಫರ್ ಇದೆ. ಆಫರಾ? ಏನ್ ಆಫರು? ಆಗ ರಿಂಕು ಎಲ್ಲ ಕಥೆಯನ್ನು ಅವಳಿಗೆ ಹೇಳ್ತಾನೆ. ಸರಿ, ಈಗ ನಾನೇನ್ ಮಾಡ್ಬೇಕು? ನನಗೇನಂದ್ರೆ ನೀನು ಟೀನು ಆಗಿ ನನ್ ಮನೆಗ್ ಬಾ. ನಾವಿಬ್ರು ಸೇರಿ ಅಲ್ಲಿ ಆರಾಮಾಗಿರ್ಬೋದು. ಮತ್ತೆ ಕಳ್ತನ ಗಿಳ್ತನ ಎಲ್ಲ ಆರಾಮಾಗಿ ನಾವಿಬ್ರು ಮಾಡ್ಬೋದು. ಒಳ್ಳೆ ಐಡಿಯಾ. ಈಗ ಮಿನ್ನು ರಿಂಕು ಜೊತೆಗೆ ಮನೆಗೆ ಹೋಗುತ್ತೆ. ಬೆಳಗ್ಗೆ ಮೋಂಟು ಕೋತಿ ಅಲ್ಲಿಗೆ ಬರ್ತಾನೆ. ನೋಡು ಮೋಂಟು ಮಂಗ, ಇಲ್ಲಿದ್ದಾಳ್ ನೋಡ್ ನನ್ ತಂಗಿ. ಆರಾಮಾಗಿ ಹುಡ್ಕೊಂಡ್ ಬಂದಿದ್ದೀನಿ ನಾನು. ಏನೋ ಎಲ್ಲಿದ್ದೆ ನೀನು? ಇವನ್ ನಿನ್ನ ಹೊರಗಾಕಿದ್ನಾ? ಇಲ್ಲ ಇಲ್ಲ, ನನ್ನ ಅಣ್ಣ ನನ್ನ ತುಂಬಾ ಪ್ರೀತಿಸ್ತಾನೆ. ಅವನ್ ಯಾಕೆ ನನ್ನ ಕಳಿಸ್ತಾನೆ? ಇವನ್ ನಂಗೆ ಸಮಸ್ಯೆ ಮಾಡಿದ್ರೆ ಅಥವಾ ಏನಾದ್ರೂ ಹೇಳಿದ್ರೆ ನನ್ನ ಹತ್ರ ಬಾ ನೀನ್ ಡೈರೆಕ್ಟ್ ಆಗಿ, ಸರಿನಾ? ಹೌದು ಕೋತಿ ಮಾಮ. ಹಂಗಂತ ಹೇಳಿದ ತಕ್ಷಣ ಕೋತಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ತಂಗಿ ಅಣ್ಣನ ಹತ್ರ ಅಂತಾಳೆ, ಅಣ್ಣ ಹೋಗಿ ನನ್ಗೆ ಆಹಾರ ತಗೊಂಡ್ ಬಾ, ತುಂಬಾ ಹಶುವಾಗ್ತಿದೆ. ಅರೆ ನೀನೋಗು, ನಾನ್ ಯಾಕೆ ಹೋಗ್ಲಿ? ನೋಡು, ನಾನಿಲ್ಲಿಗೆ ನಿನ್ನ ತಂಗಿಯಾಗಿ ಬಂದಿದ್ದೀನಿ. ನೀನ್ ನನ್ ತೊಂದ್ರೆ ಕೊಡ್ತಿದ್ಯಾ ಅಂತ ನಾನ್ ಇವ್ರಿಗೆಲ್ಲರಿಗೂ ಹೇಳಿದ್ರೆ ಆಮೇಲೆ ನಿನ್ಗೆ ತೊಂದ್ರೆ ಆಗತ್ತೆ. ನೋಡ್ಕೋ, ಯೋಚನೆ ಮಾಡು, ನಾನ್ ಹೇಳೋದನ್ನ ಮಾಡು, ಅದೇ ನಿನಗೆ ಒಳ್ಳೇದನ್ಸತ್ತೆ. ಹಂಗಂತ ಅಂದಿದ ತಕ್ಷಣ ಅವನು ಆಹಾರ ತರದಕ್ಕೋಸ್ಕರ ಹೋಗ್ಬಿಡ್ತಾನೆ. ಅದು ಆರಾಮಾಗಿ ಮನೆ ಒಳಗಡೆ ಕುತ್ಕೊಂಡಿರುತ್ತೆ. ಅದು ರಾತ್ರಿ ಹೊತ್ತಲ್ಲಿ ಕೂಡ ಸಡನ್ ಆಗಿ ಎದ್ದೊಳ್ಬಿಡುತ್ತೆ. ಮತ್ತೆ ರಿಂಕು ಹತ್ರ ಆಹಾರ ಕೇಳುತ್ತೆ. ಅವನು ಮಧ್ಯರಾತ್ರಿಯಲ್ಲಿ ಕೂಡ ಆಹಾರ ತರದಕ್ಕೋಸ್ಕರ ಅಂತ ಹೋಗ್ತಾ ಇದ್ದ. ಅವನು ತುಂಬಾನೇ ಕೋಪಗೊಂಡ್ತಾನೆ. ನಾನ್ ನಿನ್ನ ಯಾಕ ತಂದಿದ್ದೆ ಅಂದ್ರೆ ನಮ್ಮಿಬ್ರ ಜೀವನ ಒಳ್ಳೇದಾಗ್ಲಿ ಅಂತ, ಒಳ್ಳೇದಾಗಿ ಕಳ್ತನ ಮಾಡೋಣ ಅಂತ. ಆದ್ರೆ ಇಲ್ಲಂತೂ ತಪ್ಪಾಗಿದೆ. ಏನಿದು, ಎಲ್ಲ ಹಾಳು ಮಾಡಾಕದೆ. ಮೋಸ ಮಾಡಿದೀನಿ. ಈಗೇನು ನೀನು ಮೋಸ ಮಾಡೋನೆ ಅಲ್ವಾ? ಇಲ್ಲಿನವರೆಗೂ ಎಲ್ಲಾರನ್ನೂ ಮೋಸ ಮಾಡ್ತಾನೆ ಬಂದಿದ್ಯಾ. ನಿನ್ನಮ್ಮ ಜೀವಂತವಾಗಿದ್ದಾಗ ನಿಮ್ಮಮ್ಮನ ಕೂಡ ನೀನ್ ಮೋಸ ಮಾಡ್ತಿದ್ದೆ. ಅಮ್ಮ ಸತ್ತೋದ್ಮೇಲೆ ಚೆನ್ನಾಗಿ ನೋಡ್ಬೇಕಾಗಿರುವ ತಂಗಿನಾನೇ ನೀನು ಮನೆ ಬಿಟ್ಟು ಕಳ್ಸ್ಬಿಟ್ಟೆ. ಮೋಸನೇ ಅಲ್ವಾ? ನೀನ್ ಹೇಳಿದ್ ನಿಜ. ನನ್ನ ಅಮ್ಮನನ್ನಂತೂ ನಾನು ಹಿಂದೆ ತರಕ್ಕಾಗಲ್ಲ. ಮತ್ತೆ ನನ್ನ ತಂಗಿಯನ್ನ ತರ್ತೀನಿ. ಅವಳು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ಲು. ನಾನ್ ಅವಳನ್ನ ಕರ್ಕೊಂಡ್ ಬರ್ತೀನಿ. ಒಂದ್ ವೇಳೆ ಅವಳು ಸಿಕ್ಕಿಲ್ಲ ಅಂದ್ರೆ? ಸಿಗ್ಲಿಲ್ಲ ಅಂದ್ರೆ ನನ್ನ ಜೀವನ ಎಲ್ಲ ಹುಡುಕ್ತೀನಿ ನಾನು. ಈ ಮನೆಗ್ ನಾನು ಅವಳ ಜೊತೆಗೇನೆ ಬರೋದು. ಅವನು ಮನೆಯಿಂದ ಆಚೆ ಬರ್ತಾನೋ ಇಲ್ವೋ, ಅಲ್ಲಿ ಚಿಂಕಿ ಪಕ್ಷಿ ಮತ್ತು ಬೇರೆ ಎಲ್ಲಾ ಜಂತುಗಳು ನಿಂತ್ಕೊಂಡಿರ್ತವೆ. ಅಮ್ಮ, ನೀನು ಜೀವಂತ ಇದ್ಯಾ? ಅದನ್ನ ನೋಡಿ ರಿಂಕು ಕಣ್ಣಲ್ಲಿ ನೀರ್ ಬರುತ್ತೆ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು. ನಿಮ್ಗೆ ಮತ್ತೆ ತಂಗಿಗೆ ನಾನು ಚೆನ್ನಾಗ್ ಮಾಡ್ಲಿಲ್ಲ. ಮಗನೇ, ನೀನೊಂದು ರೆಸ್ಪಾನ್ಸಿಬಲ್ ಆದ ಮಗ ಮತ್ತೆ ಅಣ್ಣನಾಗಿರ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನಾನ್ ಸತ್ತಂಗೆ ನಾಟಕ ಮಾಡ್ದೆ. ಅದಕ್ಕೆ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ನೀನು ಒಳ್ಳೇದ್ ಮಾಡ್ದೆ ಅಮ್ಮ. ನೀನು ಮನೇಲಿರು, ನಾನು ಟೀನುನ ಹುಡ್ಕೊಂಬರ್ತೀನಿ. ನಮ್ಮ ಮನೆಯಲ್ಲಿ ಅವಳು ಡೂಪ್ಲಿಕೇಟ್ ಇದ್ದಾಳೆ, ಅವಳನ್ನ ಹೊರಗ್ ದುಡಿ. ಆಗ ಮೀನು ಕೂಡ ಅಲ್ಲಿಗೆ ಬರ್ತಾಳೆ. ಏನಾಯ್ತ ಅಣ್ಣ? ಅಮ್ಮ, ಇವಳೇ ಆ ಹಕ್ಕಿ, ಟೀನುನ ಡೂಪ್ಲಿಕೇಟ್ ಇವಳು. ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ನಗಕ್ ಶುರು ಮಾಡ್ತವೆ. ಆದ್ರೆ ರಿಂಕುಗೆ ಮಾತ್ರ ಏನೂ ಅರ್ಥ ಆಗಲ್ಲ. ಏನಾಯ್ತಮ್ಮ? ಯಾಕ್ ನೀನು ಹೀಗೆ ಜೋರಾಗಿ ನೆಗಡ್ತಿದೀಯಾ? ರಿಂಕು ಮಗನೇ, ನೀನು ಟೀನುನ ಮನೆಯಿಂದ ಆಚೆ ಕಳಿಸ್ಮೇಲೆ ನಾನೇ ಅವಳಿಗೆ ಈ ಐಡಿಯಾ ಕೊಟ್ಟಿದ್ದು. ಮೀನು ಆಗಿ ನಿನ್ನ ಹತ್ರ ಬಂದು ನಿನ್ನ ಹತ್ರ ನಾಟಕ ಮಾಡಕ್ ಹೇಳಿ ನಾನೇ ಹೇಳಿದ್ದ ಅವಳಿಗೆ. ನಿನಗೆ 7 ಹಿಂಸೆ ಕೊಟ್ಟಿದ್ರಿಂದ ನಿಂಗೆ ಗೊತ್ತಾಯ್ತು ನಿನ್ನ ನಿಜವಾದ ತಂಗಿ ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅಣ್ಣ, ನಾ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು. ಆದ್ರೆ ಇದನ್ನೆಲ್ಲ ಮಾಡಕ್ಕೆ ಅಮ್ಮನೇ ನಂಗೆ ಹೇಳಿದ್ದು. ಪ್ರೀತಿಯ ತಂಗಿ, ನೀನ್ ಏನ್ ಮಾಡಿದ್ರು ಸರಿಯಾಗೆ ಮಾಡ್ದೆ. ನನಗೆ ಈಗ ಗೊತ್ತಾಯ್ತು. ನಾನೇ ನಿಮ್ಮನ್ನು ನೋಡ್ಕೊಳ್ತೀನಿ. ಚೆನ್ನಾಗ್ ಬಾಳ್ತೀನಿ ನಾನು. ಒಳ್ಳೆಯ ಜೀವನನ ನಡೆಸ್ತೀನಿ ನಾನು. ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಅವತ್ತಿಂದ ರಿಂಕು ಪೂರ್ತಿಯಾಗಿ ಬದ್ಲಾಗ್ಬಿಡ್ತಾನೆ. ಅಮ್ಮನ್ನ ತಂಗಿನ ಅವನು ತುಂಬಾನೇ ಚೆನ್ನಾಗಿ ನೋಡ್ಕೋತಾನೆ.